ಹಾಯ್ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2026 ಅಧಿಸೂಚನೆಯನ್ನು ಅಧಿಕೃತವಾಗಿ ಹೊರಡಿಸಿದ್ದಾರೆ. ನಾವು ಕಂಪ್ಲೀಟಾಗಿ ನಿಮಗೆ ಈ ವಿಡಿಯೋದಲ್ಲಿ ಕೆಸೆಟ್ಗೆ ಸಂಬಂಧಪಟ್ಟಂಥ ಕ್ವಾಲಿಫಿಕೇಷನ್ಸ್ ಏನಿದೆ, ಹಾಗೆ ಅಪ್ಲಿಕೇಶನ್ ಓಪನ್ ಆಗಿದೆ ಮತ್ತು ಲಾಸ್ಟ್ ಡೇಟ್ ಯಾವಾಗಿದೆ, ಹಾಗೆ ಎಕ್ಸಾಮ್ ಫೀಸ್ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ, ಮತ್ತು ಎಕ್ಸಾಮ್ ಯಾವಾಗಿದೆ, ಎಕ್ಸಾಮ್ ಡೇಟ್ ಕೂಡ ಆಲ್ರೆಡಿ ಬಿಟ್ಟಿದ್ದಾರೆ, ಎಕ್ಸಾಮ್ ಯಾವಾಗಿದೆ, ಹಾಗೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಕೆಸೆಟ್ ಮಾಡ್ಬೋದು, ಟೋಟಲಾಗಿ ಎಷ್ಟು ಸಬ್ಜೆಕ್ಟ್ನ ಬಿಟ್ಟಿದ್ದಾರೆ ಕೆಸೆಟ್ಗೆ ಅಪ್ಲಿಕೇಶನ್ಸ್ ಹಾಕೋದಕ್ಕೆ, ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋರ್ಗು ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೆಸೆಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಲ್ರೆಡಿ ಲಿಂಕ್ ಓಪನ್ ಆಗಿದೆ. 10ನೇ ತಾರೀಕು 8ನೇ ತಿಂಗಳು 2026ರಿಂದ ಅಪ್ಲಿಕೇಶನ್ಸ್ ಓಪನ್ ಆಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ನಿಮಗೆ 5ನೇ ತಾರೀಕು 9ನೇ ತಿಂಗಳು ಸೆಪ್ಟೆಂಬರ್ 9 ಇದೆ 2026 5ನೇ ತಾರೀಕಿದೆ. ಹಾಗೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದು 6ನೇ ತಾರೀಕು 9ನೇ ತಿಂಗಳು 2026 ಅಂತ ಇದೆ. ಹಾಗೆಯೇ ಹಾಲ್ ಟಿಕೆಟ್ನ ನಿಮಗೆ 1ನೇ ತಾರೀಕು 10ನೇ ತಿಂಗಳು 2026 ಬಿಡ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಎಕ್ಸಾಮ್ ಡೇಟ್ ಕೂಡ ಬಿಟ್ಟಿದ್ದಾರೆ ಆಲ್ರೆಡಿ. 11ನೇ ತಾರೀಕು ಅಕ್ಟೋಬರ್ ಮಂತ್ 10ಗೆ 2026ಕ್ಕೆ ಪರೀಕ್ಷಾ ದಿನಾಂಕನ ನಿಗದಿ ಮಾಡಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಂದನೇ ಪರೀಕ್ಷೆ ಡೇಟ್ನ ಆಲ್ರೆಡಿ ಬಿಟ್ಟಿದ್ದಾರೆ. 11ನೇ ತಾರೀಕು 10ನೇ ತಿಂಗಳು 2026 ಅಂತ ಹೇಳಿದ್ದಾರೆ. ಕೆಸೆಟ್ನ ನೀವು ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ಸ್ನ ಹಾಕಬೇಕು. ಬೇರೆ ಥರ ಯಾವುದೇ ಪ್ರೊಸೀಜರ್ ಇಲ್ಲ, ಯಾವುದೇ ಥರ ಫಾರ್ಮೆಟಲ್ಲಿ ನೀವು ಅಪ್ಲಿಕೇಶನ್ಸ್ ಹಾಕೋ ಹೋಗಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅಪ್ಲಿಕೇಶನ್ ಹಾಕೋದಕ್ಕೆ ಕೆಸೆಟ್ಗೆ ಕೆಇಂದನೇ ಅಧಿಕೃತವಾಗಿಯೇ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ. ನಾನು ಡಿಸ್ಕ್ರಿಪ್ಷನ್ ಕೂಡ ಒಂದ್ಸಲ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಹಾಗೆಯೇ ಅರ್ಜಿ ಸಲ್ಲಿಸಲು ಮುನ್ನ ಅಭ್ಯರ್ಥಿಗಳು ಈ ಅಧಿಸೂಚನೆಯನ್ನು ಗಮನದಲ್ಲಿಟ್ಟು ಓದಿ ನಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕೋ ಮುಂಚೆನೇ ಈ ನೋಟಿಫಿಕೇಷನ್ಸ್ನ 1-2-3 ಸಲ ನೀಟಾಗಿ ಓದ್ಕೊಂಡು ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅಂತಲೇ ನೋಟಿಫಿಕೇಷನಲ್ಲಿ ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಇಲ್ಲೇ ನೋಡ್ತಾ ಇರ್ಬೋದು ನೀವು. ಹಾಗೆಯೇ ಕೆಸೆಟ್ 2026 ಪರೀಕ್ಷೆಯನ್ನು 37 ಸಬ್ಜೆಕ್ಟ್ಗಳಲ್ಲಿ ನಡೆಸಲಾಗುತ್ತಿದೆ ಅಂತ ಹೇಳಿದ್ದಾರೆ ಕೆಇಂದನೇ. ಪರೀಕ್ಷಾ ಕೇಂದ್ರಗಳ ವಿವರಗಳನ್ನು ಪುಟ ಸಂಖ್ಯೆ 7 ಮತ್ತು 8ರಲ್ಲಿದೆ. ನೀವು ಡೀಟೇಲಾಗಿ ಒಂದ್ಸಲ ನೋಟಿಫಿಕೇಶನ್ ನೋಡಬೇಕು, ಒಂದ್ಸಲ ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಈ ವರ್ಷ ಪ್ರಸ್ತುತ ಸಾಲಿನ ಕೆಸೆಟ್ ಪರೀಕ್ಷೆಯಲ್ಲಿ ಟೋಟಲಾಗಿ 37 ಸಬ್ಜೆಕ್ಟ್ಗಳಲ್ಲಿ ನಡೆಸ್ತಾ ಇದ್ದಾರೆ ಎಕ್ಸಾಮ್ನ. ಯಾರ್ಯಾರು ಅಭ್ಯರ್ಥಿಗಳಿದ್ದೀರಾ ಅವರು ಸೆಪ್ಟೆಂಬರ್ 5 ಒಳಗಡೆ ಅರ್ಜಿನ ಸಲ್ಲಿಸ್ಕೋಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಲಾಸ್ಟ್ ಡೇಟ್ ನಾನು ಮುಂಚೆನೇ ಹೇಳಿದ್ದೆ ನಿಮಗೆ. ನಿಮ್ಮದು ಕೆಸೆಟ್ ಎಕ್ಸಾಮ್ ಏನಾದರೂ ಕ್ಲಿಯರ್ ಆಯಿತು ಅಂತಂದರೆ ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾನಿಲಯ ಅಥವಾ ಪ್ರಥಮ ದರ್ಜೆ ಪದವಿ ಕಾಲೇಜು ಅಥವಾ ಉನ್ನತ ಶಿಕ್ಷಣ ಸಂಸ್ಥೆ, ಸರ್ಕಾರಿ ಅಥವಾ ಅನುದಾನಿತ ಮತ್ತು ಖಾಸಗಿಗಳಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿ ನೀವು ಎಲಿಜಿಬಲ್ ಇರ್ತೀರಾ. ಏನೇನು ಕ್ವಾಲಿಫಿಕೇಷನ್ಸ್ ಇದೆ ಅಂತ ನೋಡೋಣ. ಕೆಸೆಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಭ್ಯರ್ಥಿಗಳು UGCಯಿಂದ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾನಿಲಯ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಅಥವಾ ಸಮನಾದ ಪರೀಕ್ಷೆಗಳಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 55% ಅಂಕಗಳೊಂದಿಗೆ ನೀವು ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1, 2A, 2B, 3A, 3B ಮತ್ತು ವಿಶೇಷಚೇತನರು, PWD ಮತ್ತು ತೃತೀಯ ಲಿಂಗ ಗುಂಪಿಗೆ ಸೇರಿದ ಅಭ್ಯರ್ಥಿಗಳು 50% ನೀವು ಮಾರ್ಕ್ಸ್ನ ತೊಗೊಂಡಿರಬೇಕು ಅಂತ ಹೇಳಿದರೆ, ಪಾಸ್ ಆಗಿರಬೇಕು. 50% ಆದರೂ ನಿಮ್ಮದು ಮಾರ್ಕ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಇವಾಗ ಯಾರು ಪ್ರೆಸೆಂಟ್ ಮಾಸ್ಟರ್ಸ್ನ ಮಾಡ್ತಾ ಇದ್ದೀರಾ, ಸ್ನಾತಕೋತ್ತರ ಪದವಿನ ಮಾಡ್ತಾ ಇದ್ದೀರಾ, ಅವರು ಕೂಡ ಕೆಸೆಟ್ಗೆ ಅಪ್ಲಿಕೇಶನ್ಸ್ನ ಹಾಕ್ಬೋದು. ಅಂತಿಮ ಅಥವಾ ದ್ವಿತೀಯ ವರ್ಷದಲ್ಲಿರೋ ಕೂಡ ಕೆಸೆಟ್ಗೆ ಅಪ್ಲಿಕೇಶನ್ಸ್ನ ಹಾಕ್ಬೋದು ಅಂತ ಹೇಳಿದ್ದಾರೆ. ಆದರೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ನೀವು ಎಕ್ಸಾಮ್ನ ತೊಗೊಬೋದು ಅಂತ ಹೇಳಿದ್ದಾರೆ. ಯಾರು ಇವಾಗ ಪ್ರೆಸೆಂಟ್ ಮಾಸ್ಟರ್ಸ್ ಮಾಡ್ತಾ ಇದ್ದೀರಾ, ಸೆಕೆಂಡ್ ಇಯರ್ ಅಥವಾ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನಾದರೂ ಕೆಸೆಟ್ ಎಕ್ಸಾಮ್ ಕ್ಲಿಯರ್ ಆಯಿತು ಅಂದರೆ ನಿಮ್ಮದು ಎಕ್ಸಾಮ್ನ ಹೋಲ್ಡ್ ಮಾಡಿರ್ತಾರೆ 2 ವರ್ಷ ತನಕ. ಕೆಸೆಟ್ ಎಕ್ಸಾಮ್ನ ರಿಸಲ್ಟ್ ಬಂದ ದಿನದಿಂದ ನಿಮ್ಗೆ 2 ವರ್ಷ ಟೈಮ್ ಇರುತ್ತೆ. ಅಷ್ಟರಲ್ಲಿ ನೀವು ನಿಮ್ಮದು ಸ್ನಾತಕೋತ್ತರ ಪದವಿ ಅಂಕಪಟ್ಟಿಗಳನ್ನ ಸಲ್ಲಿಸಿದ್ರೆ ನಿಮಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರನ ಕೊಡ್ತಾರೆ. ಇಲ್ಲ ಅಂತಂದರೆ ಅದು ಹಾಗೇನೆ ರದ್ದುಪಡಿಸಲಾಗುವುದು ಅಂತಲೂ ಕೂಡ ಹೇಳಿದ್ದಾರೆ. ನಿಮ್ದು ಏನಾದರೂ ಕೆಸೆಟ್ ಕ್ಲಿಯರ್ ಆಗಿದ ತಕ್ಷಣ ನಿಮಗೆ ಅರ್ಹತಾ ಪ್ರಮಾಣ ಪತ್ರನ ಕೊಡಲ್ಲ. ಯಾರು ಪ್ರೆಸೆಂಟಾಗಿ ಸೆಕೆಂಡ್ ಇಯರ್ಲಿ ಅಥವಾ ಅಂತಿಮ ವರ್ಷದಲ್ಲಿ ಯಾರು ಮಾಸ್ಟರ್ಸ್ನ ಮಾಡ್ತಾ ಇದ್ದೀರಾ ಅವ್ರಿಗೆ ಮಾತ್ರ ಇದು. ಆಮೇಲೆ ಕೂಡ ನಿಮ್ದು ಎಕ್ಸಾಮ್ ಕ್ಲಿಯರ್ ಆದಮೇಲೆ ನೀವು 2 ವರ್ಷ ಟೈಮ್ ಇರುತ್ತಲ್ಲ, ಅಷ್ಟರೊಳಗೆ ನೀವು ಸ್ನಾತಕೋತ್ತರ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡು ನಿಮ್ಮದು ಅಂಕಪಟ್ಟಿನ ಸಬ್ಮಿಟ್ ಮಾಡಿದ್ರೆ ಅವ್ರಿಗೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರವನ್ನು ನೀಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಇನ್ನೂ ಕೆಲವೊಂದೆಲ್ಲ ಡೀಟೇಲ್ಸ್ ಎಲ್ಲ ಇದೆ, ಇನ್ನೂ ಕೆಲವೊಂದೆಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ಇದೆ. ನೀವು ನೀಟಾಗಿ ಒಂದ್ಸಲ ನೋಟಿಫಿಕೇಶನ್ ಓದ್ಕೊಂಡ್ರೆ ಗೊತ್ತಾಗುತ್ತೆ. ಹಾಗೆ ಯಾರಿಗೆ ರಿಸರ್ವೇಷನ್ಸ್ ಇನ್ನೂ ಇದೆ ಮತ್ತು ಕ್ಯಾಟಗರಿ ರಿಸರ್ವೇಷನ್ ಮೇಲೆ ನೀವು ಕ್ಲೈಮ್ ಮಾಡ್ಕೋತಾ ಇದ್ದೀರಾ, ಅಪ್ಲಿಕೇಶನ್ಸ್ನ ಹಾಕ್ತಾ ಇದ್ದೀರಾ ಅಂತಂದರೆ ನೀವು ಸ್ಪಷ್ಟವಾಗಿ ನಮೂದಿಸಿರಬೇಕು ಅಂತ ಫಸ್ಟ್ ನೀವು ಎಲ್ಲನೂ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಹಾಕಿರ್ಬೇಕಂತೆಲ್ಲ ಹೇಳಿದ್ದಾರೆ. ಆಡಿ ನಂಬರ್ ಇರ್ಬೋದು ಮತ್ತು ಡೇಟ್ ಇರ್ಬೋದು, ಕೆಲವೊಂದೆಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನ ನೀಟಾಗಿ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಹಾಗೆಯೇ ಕೆಸೆಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ವಯೋಮಿತಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026 ತೆಗೆದುಕೊಳ್ಳಲು ಗರಿಷ್ಠ ವಯೋಮಿತಿ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಥರ ಏಜ್ ಲಿಮಿಟ್ ಇಲ್ಲ ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನೋಡೋಣ. ಕೆಸೆಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಮಾನ್ಯ ವರ್ಗ, ಪ್ರವರ್ಗ 2A, 2B, 3A, 3B ಹಾಗೂ ಇತರೆ ರಾಜ್ಯಗಳ ಅಭ್ಯರ್ಥಿಗಳಿಗೆ 750 ರೂಪಾಯಿ ಇದೆ, 750 ರೂಪೀಸ್ ಇದೆ. ಹಾಗೂ ಪ್ರವರ್ಗ 1 SC ಕ್ಯಾಟಗರಿ ಇವಾಗ ನೀವೇ ನೋಡಿದ್ದೀರಾ, ಒಳ ಮೀಸಲಾತಿ ಆಗಿರೋದ್ರಿಂದ SC ಕ್ಯಾಟಗರಿಲಿ ಕ್ಯಾಟಗರಿನ
ಉಪ ಪಂಗಡಗಳೆಲ್ಲ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಗೊತ್ತಿರುತ್ತೆ ಯಾವ್ದು ಬರ್ತೀರಾ ನೀವು ಕ್ಯಾಟಗರಿ ನೋಡ್ಕೊಂಡು SC ಅಥವಾ SCB SCC ಮತ್ತು ST ಕ್ಯಾಟಗರಿ, ಹಾಗೆ PWD ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ₹500 ಫೀಸ್ ಇದೆ. ಹಾಗೂ ಶುಲ್ಕ ಪಾವತಿಸುವ ವಿಧಾನ KA ಸೂಚಿಸಿರುವಂತೆ ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ಸ್ ಫೀಸ್ನ ಪೇ ಮಾಡಬೇಕು, ಯಾವುದೇ ಥರ ಆಫ್ಲೈನ್ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆಯೇ ನೀವು ಒಂದ್ಸಲ ಎಕ್ಸಾಮ್ ಫೀಸ್ನ ಪೇ ಮಾಡಾದಮೇಲೆ ನಿಮಗೆ ಯಾವುದೇ ಕಾರಣಕ್ಕೂ ಮತ್ತೆ ಅಮೌಂಟ್ ರಿಟರ್ನ್ ಆಗಲ್ಲ ಅಂತಲೂ ಹೇಳಿದ್ದಾರೆ. ನೀವು ನೋಡ್ಕೊಂಡು ಅಪ್ಲಿಕೇಶನ್ ಫೀಸ್ ಪೇ ಮಾಡೋಕ್ಕೂ ಮುಂಚೆನೇ ಅಪ್ಲಿಕೇಶನ್ ಒಂದ್ಸಲ ನೀಟಾಗಿ ವೆರಿಫೈ ಮಾಡಿಕೊಂಡು ನೀವು ಆಮೇಲೆ ಪೇಮೆಂಟ್ನ ಮಾಡ್ಕೊಳ್ಳಿ, ಯಾಕಂದರೆ ಆ ಪೇಮೆಂಟ್ ಮತ್ತೆ ನಿಮಗೆ ರಿಟರ್ನ್ ಬರಲ್ಲ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ KSET ಎಕ್ಸಾಮ್ ಡೇಟ್ ಆಲ್ರೆಡಿ ಅನೌನ್ಸ್ ಆಗಿದೆ. ನೋಟಿಫಿಕೇಷನಲ್ಲಿ ಕೊಟ್ಬಿಟ್ಟಿದ್ದಾರೆ, ಅಧಿಸೂಚನೆಯಲ್ಲೇ ಕೊಟ್ಟಿದ್ದಾರೆ. 11ನೇ ತಾರೀಕು 10ನೇ ತಿಂಗಳು 2026ರಂದು KSET ಎಕ್ಸಾಮ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಪರೀಕ್ಷೆ ವಿಧಾನ ಬಂದು ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಪೇಪರ್ 1ನಲ್ಲಿ 100 ಅಂಕಗಳಿರುತ್ತೆ. ಅದರಲ್ಲಿ ನೀವು ಪರೀಕ್ಷೆಗಳ ಮಿನಿಮಮ್ ಅಂದರೂ 50 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತದೆ ಅಂತ ಹೇಳಿದ್ದಾರೆ. ಹಾಗೆ ಪೇಪರ್ 2ಅಲ್ಲಿ 200 ಮಾರ್ಕ್ಸ್ ಇರುತ್ತೆ, 100 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ ಅಂತ ಹೇಳಿದ್ದಾರೆ. ಟೈಮಿಂಗ್ಸ್ ಬಂದು ನಿಮಗೆ 3 ಗಂಟೆಗಳಿರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಎಕ್ಸಾಮ್ ಇದೆ, KSET ಎಕ್ಸಾಮ್ ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ನೀವು ಒಂದ್ಸಲ ನೀಟಾಗಿ ಅಪ್ಲಿಕೇಶನ್ ಓದಾಗ ನಿಮಗೆ ಗೊತ್ತಾಗುತ್ತೆ. ಪೇಪರ್ 1ನಲ್ಲಿ ಸಾಮಾನ್ಯ ಅಭ್ಯರ್ಥಿಯ ಬೋಧನೆ ಮತ್ತು ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯ ಇರುತ್ತೆ. ಹಾಗೆ ಪೇಪರ್ 2ಅಲ್ಲಿ ನೀವು ಸ್ನಾತಕೋತ್ತರ ಪದವಿ ಯಾವ ಸಬ್ಜೆಕ್ಟಲ್ಲಿ ಮಾಡಿರ್ತೀರಾ ಅದೇ ಸಬ್ಜೆಕ್ಟಲ್ಲೇ 200 ಅಂಕಗಳಿಗೆ ಪೇಪರ್ 2 ಎಕ್ಸಾಮ್ ಇರುತ್ತೆ. ನೆಕ್ಸ್ಟು ನೀವು ಸಹಾಯಕ ಪ್ರಾಧ್ಯಾಪಕರ ಪ್ರಮಾಣ ಪತ್ರ ಪಡೆಯಲು ಎಷ್ಟು ಮಿನಿಮಮ್ ಪರ್ಸೆಂಟೇಜ್ ಎಷ್ಟಿರಬೇಕು ಅಂತಂದರೆ ಜನರಲ್ GM ಅವ್ರಿಗೆ ಪೇಪರ್ 1 ಮತ್ತು ಪೇಪರ್ 2ಅಲ್ಲಿ 2 ಪತ್ರಿಕೆಗಳು ಸೇರಿ ಒಟ್ಟು 40% 40% ಅಂಕಗಳನ್ನ ಗಳಿಸಿರಬೇಕು ಅಂತ ಹೇಳಿದ್ದಾರೆ. ಹಾಗೆಯೇ SCA SCB SCC ST ಮತ್ತು ಕ್ಯಾಟಗರಿ 1 2A 2B 3A 3B PWD ಟ್ರಾನ್ಸ್ಜೆಂಡರ್ ಅವರು 2 ಪತ್ರಿಕೆಗಳು ಸೇರಿ ಒಟ್ಟು 35% ನೀವು ಅಂಕಗಳನ್ನ ತೊಗೊಂಡ್ರೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಹಿಂಗೆ ಹಂಚಿಕೆ ಮಾಡ್ತಾರೆ, ಮತ್ತು ಯಾವ ಸಬ್ಜೆಕ್ಟ್ ಮೇಲೆ ಹಂಚಿಕೆ ವರ್ಗದ ಮೇಲೆ ಹಂಚಿಕೆ ಮಾಡಲಾಗುತ್ತೆ, ರಿಸರ್ವೇಷನ್ ಹಿಂಗಿರುತ್ತೆ, ಇದನ್ನೆಲ್ಲ ನೀಟಾಗಿ ನೀವೇ ಒಂದ್ಸಲ ನೋಡ್ಕೊಳ್ಳಿ. ಯಾಕಂದರೆ ನೋಟಿಫಿಕೇಷನಲ್ಲೇ ಕೊಟ್ಟಿದ್ದಾರೆ ಯಾವ ಫಾರ್ಮೆಟಲ್ಲಿ ನಾವು ಇದ್ದರೆ ನೀವು ನೀಟಾಗಿ ಒಂದ್ಸಲ ನೀವೇ ನೋಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದು KSETಗೆ ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆ ಯಾರು KSETಗೆ ಅಪ್ಲಿಕೇಶನ್ಸ್ ಹಾಕ್ತಿದ್ದೀರೋ ಅವರು ಅಪ್ಲಿಕೇಶನ್ಸ್ನ ಒಂದು ಅಧಿಸೂಚನೆನ ಒಂದು 3-4 ಸಲ ನೀಟಾಗಿ ನೋಡ್ಕೊಂಡು ರಿಸರ್ವೇಷನ್ ಇರ್ಬೋದು, ಮತ್ತು ಎಕ್ಸಾಮ್ ಡೇ ಇರ್ಬೋದು, ಮತ್ತು ಯಾವ ಸಬ್ಜೆಕ್ಟಲ್ಲಿ ನೀವು KSET ಮಾಡ್ತಾ ಇದ್ದೀರಾ ಅಥವಾ ಯಾವ ಸಬ್ಜೆಕ್ಟಲ್ಲಿ ಸ್ನಾತಕೋತ್ತರ ಪದವಿ ಮಾಡಿ KSET ಎಕ್ಸಾಮಲ್ಲಿ ಸಬ್ಜೆಕ್ಟ್ನ ಚಾಯ್ಸ್ ಮಾಡ್ತಾ ಇದ್ದೀರಾ, ಇದನ್ನೆಲ್ಲ ನೀಟಾಗಿ ನೋಡ್ಕೊಂಡು ಆಮೇಲೆ ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ. ಪ್ರಸ್ತುತ 2026ರ KSET ಪರೀಕ್ಷೆಯು 37 ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ನ ಮಾಡ್ತಾ ಇದ್ದಾರೆ. ಅಂದರೆ ಟೋಟಲ್ ಆಗಿ 37 ಸಬ್ಜೆಕ್ಟ್ ಇರುತ್ತೆ ನಿಮಗೆ. ಅದರಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಬರುತ್ತೆ ನಿಮ್ಮದು ನೋಡ್ಕೊಂಡು ನೀವು ಅದನ್ನು ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಫಿಲ್ ಮಾಡಬೇಕಾಗುತ್ತೆ. ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತ ನೋಡೋಣ. ವಾಣಿಜ್ಯ ಶಾಸ್ತ್ರ ಇದೆ, ಇದನ್ನ ನೀವು ಕನ್ನಡ ಅಥವಾ ಇಂಗ್ಲೀಷ್ ವರ್ಷನಲ್ಲಿ ಕೂಡ ಎಕ್ಸಾಮ್ನ ತೊಗೊಬೋದು. ಕನ್ನಡ ಸಬ್ಜೆಕ್ಟ್ನ ಕನ್ನಡ ಭಾಷೆಯಲ್ಲೇ ಮಾಡ್ಕೊಬೋದು. ಎಕನಾಮಿಕ್ಸ್ ಇದೆ, ನೆಕ್ಸ್ಟ್ ಅರ್ಥಶಾಸ್ತ್ರ ಇದೆ, ಇದನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡಲ್ಲೂ ಮಾಡ್ಕೊಬೋದು, ಯಾವುದ್ರನ್ನಾದರೂ ನೀವು ಚಾಯ್ಸ್ ಮಾಡ್ಬೋದು. ಹಾಗೆಯೇ ನೆಕ್ಸ್ಟ್ ಇಂಗ್ಲೀಷ್ ಇದೆ, ಇಂಗ್ಲೀಷ್ ಕೂಡ ಅದೇ ಸಬ್ಜೆಕ್ಟಲ್ಲೇ ಮಾಡ್ಕೊಬೇಕು. ರಾಜ್ಯಶಾಸ್ತ್ರ ಇದೆ, ಇದು ಕನ್ನಡ ಅಥವಾ ಆಂಗ್ಲ ಭಾಷೆ ಇಂಗ್ಲೀಷಲ್ಲಿ ಕೂಡ ನೀವು ಮಾಡ್ಕೊಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇತಿಹಾಸ ಇದೆ, ಇತಿಹಾಸನೂ ಕೂಡ ಕನ್ನಡ ಅಥವಾ ಇಂಗ್ಲೀಷ್ ಮಾಡ್ಬೋದು. ಸಮಾಜಶಾಸ್ತ್ರ ಇದೆ, ಇದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಇದೆ. ಭೂಗೋಳಶಾಸ್ತ್ರ ಇದೆ, ಇದು ಮತ್ತು ಕನ್ನಡ ಇಂಗ್ಲೀಷ್ ಎರಡೂ ಇದೆ. ಹಿಂದಿ ಲ್ಯಾಂಗ್ವೇಜ್ ಇದೆ. ನಿರ್ವಹಣೆ ಮ್ಯಾನೇಜ್ಮೆಂಟು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಮಾಡಬೇಕು ನೀವು. ನೆಕ್ಸ್ಟು ಪ್ರವಾಸೋದ್ಯಮ ಆಡಳಿತ ನಿರ್ವಹಣೆ ಇದೆ, ಇದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಇದೆ. ಶಿಕ್ಷಣ ಕನ್ನಡ ಮತ್ತು ಇಂಗ್ಲೀಷ್ ಮಾಡ್ಬೋದು. ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ ಇಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಇದೆ. ಈಗ ಶಿಕ್ಷಣ ಕನ್ನಡ ಅಥವಾ ಇಂಗ್ಲೀಷ್. ಜಾನಪದ ಸಾಹಿತ್ಯ ಕನ್ನಡ ಅಥವಾ ಇಂಗ್ಲೀಷ್. ಉರ್ದು ಲ್ಯಾಂಗ್ವೇಜ್ ಇದೆ. ಸಾರ್ವಜನಿಕ ಆಡಳಿತ ಕನ್ನಡ ಮತ್ತು ಇಂಗ್ಲೀಷ್ ಇದೆ. ನೆಕ್ಸ್ಟ್ ಇನ್ನೆಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ. ಗಣಕ ವಿಜ್ಞಾನ ಅಥವಾ ಅನ್ವಯ, ಭೌತಿಕ ವಿಜ್ಞಾನಗಳು, ಗಣಿತ ವಿಜ್ಞಾನಗಳು, ರಾಸಾಯನಿಕ ವಿಜ್ಞಾನಗಳು, ಜೀವ ವಿಜ್ಞಾನಗಳು, ಇದೆಲ್ಲ ನೀವು ಇಂಗ್ಲೀಷಲ್ಲೇ ತೊಗೊಬೇಕು ಎಕ್ಸಾಮ್ನ. ಹಾಗೆ ವಿದ್ಯುನ್ಮಾನ ವಿಜ್ಞಾನ, ಭೂವಿಜ್ಞಾನ, ತತ್ವಶಾಸ್ತ್ರನ ನೀವು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಕೂಡ ನಿಮ್ಮ ಎಕ್ಸಾಮ್ನ ತೊಗೊಬೋದು. ನೆಕ್ಸ್ಟ್ 34ನೇ ಸಬ್ಜೆಕ್ಟ್ ಬಂದು ನಿಮಗೆ ಮಹಿಳಾ ಅಧ್ಯಯನ ಕನ್ನಡ ಅಥವಾ ಇಂಗ್ಲೀಷ್ ಇದೆ. ಪ್ರದರ್ಶನ ಕಲೆಗಳು ಕನ್ನಡ ಅಥವಾ ಇಂಗ್ಲೀಷ್ ಇದೆ. ಸಂಗೀತ ಕನ್ನಡ ಅಥವಾ ಇಂಗ್ಲೀಷ್. ದೃಶ್ಯ ಕಲೆ ಇದೆ, ಇದು ಕೂಡ ಕನ್ನಡ ಅಥವಾ ಇಂಗ್ಲೀಷ್. ಇದಿಷ್ಟು ನೀವು ನೋಡ್ಕೊಳ್ಳಿ ಒಂದ್ಸಲ ನೀಟಾಗಿ. ಸಬ್ಜೆಕ್ಟ್ ನಿಮ್ದು ಯಾವ ಸಬ್ಜೆಕ್ಟ್ ಬರುತ್ತೆ, ನೀವು ಯಾವ ಸಬ್ಜೆಕ್ಟಲ್ಲಿ ಮಾಸ್ಟರ್ಸ್ನ ಮಾಡ್ಕೊಂಡಿದ್ದೀರಾ, ಸ್ನಾತಕೋತ್ತರ ಕಂಪ್ಲೀಟ್ ಮಾಡಿದ್ದೀರಾ ಅಥವಾ ಮಾಡ್ತಾ ಇದ್ದೀರಾ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮದು ಸಬ್ಜೆಕ್ಟ್ ಏನಾದರೂ ಮಿಸ್ ಆಗಿದ್ರೆ ಸಬ್ಜೆಕ್ಟ್ನ ಹಾಕಬೇಕಾದ್ರೆ ಒಂದ್ಸಲ ನೀಟಾಗಿ ಕೇರ್ಫುಲ್ಲಾಗಿ ನೋಡ್ಕೊಂಡು ನೀವು ಅಪ್ಲಿಕೇಶನಲ್ಲಿ ನಿಮ್ಮ ಸಬ್ಜೆಕ್ಟ್ನ ಚಾಯ್ಸ್ ಮಾಡ್ಕೊಳ್ಳಿ. ನೀವು ಮಾಸ್ಟರ್ಸ್ ಮಾಡಿರೋದ್ರಲ್ಲಿ ಇಲ್ಲಿ ಯಾವುದಾದ್ರೂ ಸಬ್ಜೆಕ್ಟ್ ಇಲ್ಲ ಅಂದರೆ ರಿಲೇಟೆಡ್ ಸಬ್ಜೆಕ್ಟ್ನ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೀಟಾಗಿ ಇನ್ಸ್ಟ್ರಕ್ಷನಲ್ಲಿ ನೋಡ್ಕೊಂಡು ಆ ಸಬ್ಜೆಕ್ಟ್ ನೀವು ಮಾಡಿದ್ದೀರಾ ಮಾಸ್ಟರ್ಸ್ನ ಅಂತಂದರೆ ಅದ್ರ ರಿಲೇಟೆಡ್ ಯಾವ ಸಬ್ಜೆಕ್ಟ್ ಇದೆ ಅದನ್ನ ನೋಡ್ಕೊಂಡು ಕೂಡ ನೀವು ಚಾಯ್ಸ್ ಮಾಡ್ಕೊಬೋದು. ಅದು ನೀಟಾಗಿ ಇದರಲ್ಲೇ ಇದೆ, ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ, ನೀವು ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ಹಾಗೆ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿದೆ ಅಂತ ನೋಡೋಣ. ಪ್ರಸ್ತುತವಾಗಿ KSET
2026 ಎಕ್ಸಾಮ್ ಸೆಂಟ್ರು ಕೆಲವೊಂದು ಸಬ್ಜೆಕ್ಟ್ನ ನೀವು ಕೆಲವೊಂದು ಪ್ಲೇಸ್ನ ಸೆಲೆಕ್ಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದು ಯಾವ ಪ್ಲೇಸ್ ಇದೆ ಮತ್ತು ಯಾವ ಸಬ್ಜೆಕ್ಟಿಗೆ ಕೊಟ್ಟಿದ್ದಾರೆ ಅಂತ ನೋಡೋಣ. ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಇದೆ ಅಂತ ನೋಡೋಣ. ಬೆಂಗಳೂರಿದೆ, ಬೆಳಗಾವಿ ಇದೆ, ಬಳ್ಳಾರಿ ಇದೆ, ವಿಜಯಪುರ, ಹಾಗೆ ದಾವಣಗೆರೆ ಮತ್ತು ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು ಇದಿಷ್ಟು ಡಿಸ್ಟಿಕಲ್ಲಿನೂ ಕೂಡ ಎಕ್ಸಾಮ್ನ ತೊಗೊಬೋದು. ಕೆಸೆಟ್ಟು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಡಿವೈಡ್ ಮಾಡಿದ್ದಾರೆ. ಅದನ್ನ ನೀಟಾಗಿ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ವೀಡಿಯೋದಲ್ಲಿ ಹೇಳಿದ್ರು ನಿಮಗೆ ಕೆಲವೊಂದು ಸಲ ಡೌಟ್ ಇರ್ಬೋದು ಅಥವಾ ಕ್ಲಾರಿಫೈ ಆಗದೇ ಇರ್ಬೋದು. ನೀವು ಅಧಿಸೂಚನೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಪಾರ್ಟ್ ಎ ಅಲ್ಲಿ ಕೊಟ್ಟಿರುವಂಥ ಸಬ್ಜೆಕ್ಟ್ಗಳಿಗೆ ನೀವು ಯಾವ ಡಿಸ್ಟ್ರಿಕ್ ಆದರೂ ಸೆಲೆಕ್ಟ್ ಮಾಡ್ಕೊಬೋದು ಅಂತ ಹೇಳಿದ್ದಾರೆ. ಹಾಗೆಯೇ ಇವಾಗ ನಾನು ಹೇಳಿದ್ನಲ್ಲ, ಪಾರ್ಟ್ ಎ ಅಲ್ಲಿ ಟೋಟಲ್ ಆಗಿ 18 ಸಬ್ಜೆಕ್ಟ್ ಬರುತ್ತೆ. 18 ಸಬ್ಜೆಕ್ಟ್ನ ನೀವು ಮೇಲೆ ತಿಳಿಸಿರುವಂಥ ಡಿಸ್ಟ್ರಿಕ್ಕಲ್ಲಿ ಯಾವ ಡಿಸ್ಟ್ರಿಕ್ ಆದರೂ ಕೂಡ ನೀವು ಚಾಯ್ಸ್ ಮಾಡ್ಕೊಬೋದು. ಆದರೆ ಪಾರ್ಟ್ ಬಿ ಅಲ್ಲಿ ಕೊಟ್ಟಿರ್ತಾರಲ್ಲ 19 ವಿಷಯಗಳಿಗೆ ಸಂಬಂಧಿಸಿದಂತೆ ಪಾರ್ಟ್ ಬಿ ಅಲ್ಲಿ ಕೊಟ್ಟಿರುವಂಥ ಸಬ್ಜೆಕ್ಟ್ಗಳನ್ನ ನೀವು ಬೆಂಗಳೂರು ಕೇಂದ್ರವನ್ನೇ ಚಾಯ್ಸ್ ಮಾಡ್ಕೋಬೇಕು. ಪಾರ್ಟ್ ಬಿ ಅಲ್ಲಿ ಯಾವ ಸಬ್ಜೆಕ್ಟ್ ಇದೆ ಅಂತ ನೋಡೋಣ. ಯಾರು ಪಾರ್ಟ್ ಬಿ ಇರುವ ಸಬ್ಜೆಕ್ಟಲ್ಲಿ ಕೆಸೆಟ್ ಎಕ್ಸಾಮ್ನ ತೊಗೋತಾ ಇದ್ದೀರಾ ಅವರು ಎಕ್ಸಾಮ್ ಸೆಂಟರ್ನ ಬೆಂಗಳೂರು ಮಾತ್ರನೇ ಚಾಯ್ಸ್ ಮಾಡಬೇಕು, ಬೇರೆ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡುವಾಗಿಲ್ಲ ಅಂತ ಹೇಳಿದ್ದಾರೆ. ಯಾವ ಸಬ್ಜೆಕ್ಟ್ ಇದೆ ಅಂತ ನೋಡೋಣ. ಭೂಗೋಳಶಾಸ್ತ್ರ, ಪ್ರವಾಸೋದ್ಯಮ ಮತ್ತು ಆಡಳಿತ ನಿರ್ವಹಣೆ, ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ, ಮನೋವಿಜ್ಞಾನ, ಅಪರಾಧ ಶಾಸ್ತ್ರ, ಕಾನೂನು, ಸಂಸ್ಕೃತ, ಜಾನಪದ ಸಾಹಿತ್ಯ, ಉರ್ದು, ಸಾರ್ವಜನಿಕ ಆಡಳಿತ, ಪರಿಸರ ವಿಜ್ಞಾನಗಳು, ಗೃಹ ವಿಜ್ಞಾನ, ವಿದ್ಯುನ್ಮಾನ ವಿಜ್ಞಾನ ಹಾಗೂ ಭೂವಿಜ್ಞಾನ, ತತ್ವಶಾಸ್ತ್ರ, ಮಹಿಳಾ ಅಧ್ಯಯನ, ಪ್ರದರ್ಶಕ ಕಲೆಗಳು, ಸಂಗೀತ, ದೃಶ್ಯ ಕಲೆ ಇದಿಷ್ಟು ಸಬ್ಜೆಕ್ಟ್ನ ನೀವು ಬೆಂಗಳೂರು ಡಿಸ್ಟ್ರಿಕ್ನೇ ಸೆಲೆಕ್ಟ್ ಮಾಡಬೇಕು. ನಾನು ಇವಾಗ ಹೇಳ್ದಂಗೆ ಈ ಸಬ್ಜೆಕ್ಟ್ಗಳಲ್ಲಿ ಯಾರು ಕೆಸೆಟ್ ಎಕ್ಸಾಮ್ನ ತೊಗೊತಾ ಇದ್ದಾರೆ ಅವರು ಬೆಂಗಳೂರು ಎಕ್ಸಾಮ್ ಸೆಂಟರ್ನೇ ಸೆಲೆಕ್ಟ್ ಮಾಡ್ಕೊಬೇಕು, ಬೇರೆ ಯಾವುದು ಸೆಲೆಕ್ಟ್ ಮಾಡೋಗಿಲ್ಲ ಅಂತ ಹೇಳಿದ್ದಾರೆ. ಇನ್ ಕೇಸ್ ಸೆಲೆಕ್ಟ್ ಮಾಡಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಮೇಲೆ ತೋರಿಸಿರುವಂಥ 19 ಸಬ್ಜೆಕ್ಟ್ಗಳು ಇವಾಗ ಪಾರ್ಟ್ ಬಿ ಅಲ್ಲಿ ಇದೆಯಲ್ಲ ಅದನ್ನೆಲ್ಲ ನೀವು ಬೆಂಗಳೂರು ಡಿಸ್ಟ್ರಿಕ್ನೇ ಸೆಲೆಕ್ಟ್ ಮಾಡ್ಕೊಬೇಕು. ಹಾಗೆಯೇ ಅಭ್ಯರ್ಥಿ ಒಮ್ಮೆ ನೀವು ಒಂದ್ಸಲ ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡಿದ್ಮೇಲೆ ಮತ್ತೆ ಪರೀಕ್ಷಾ ಕೇಂದ್ರನ ಬದಲಾವಣೆ ಮಾಡಲ್ಲ ಅಂತ ಹೇಳಿದ್ದಾರೆ. ಅಭ್ಯರ್ಥಿಗಳು ಭಾಗ ಬಿ ಅಲ್ಲಿ ಇವಾಗ ನಾನು ಹೇಳಿದಾಗೇ ಪಾರ್ಟ್ ಬಿ ಅಲ್ಲಿ ಏನು 19 ಸಬ್ಜೆಕ್ಟ್ಗಳಿದೆಯಲ್ಲ ಅದನ್ನ ನೀವು ಬೆಂಗಳೂರು ಡಿಸ್ಟ್ರಿಕ್ನೇ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್, ನೀವು ನೋಡ್ತಾ ಇರ್ಬೋದು. ಯಾವ ಕ್ಯಾಂಡಿಡೇಟ್ಸು ಕೆಸೆಟ್ಗೆ ಎಕ್ಸಾಮ್ನ ತೊಗೊತಾ ಇದ್ದೀರಾ ಅವರು ಕೆಸೆಟ್ 2026ಕ್ಕೆ KA ನೀಡಿರುವಂಥ ವೆಬ್ಸೈಟ್ ಮೂಲಕನೇ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ದಾರೆ. ಹಾಗೆ ಅರ್ಜಿ ಸಲ್ಲಿಸಲು ನೀವು ಕೊನೆಯ ದಿನಾಂಕದವರೆಗೂ ಕಾಯ್ದೇನೆ, ಯಾಕಂದರೆ ಲಾಸ್ಟ್ ಟೈಮಲ್ಲಿ ಏನಾದರೂ ಸರ್ವರ್ ಪ್ರಾಬ್ಲಮ್ ಆಗಿ ಸರ್ವರ್ ಏನಾದರೂ ಎರರ್ ಇತ್ತಂದರೆ ಅದಕ್ಕೆ ಯಾವುದೇ ಥರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿ ಆಗಿರೋದಿಲ್ಲ ಅಂತ ಮುಂಚೆನೇ ಕೊಟ್ಬಿಟ್ಟಿದ್ದಾರೆ. ಲಾಸ್ಟ್ ಡೇಟ್ ತನಕ ನೀವು ವೆಯ್ಟ್ ಮಾಡಬೇಡಿ ಅಂತ ಆಲ್ರೆಡಿ ಅವರೇ ಹೇಳಿದ್ದಾರೆ. ಹಾಗಾಗಿ ನೀವು ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡ್ತೇನೆ ಮುಂಚಿತವಾಗಿಯೇ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಯಾರು ಕೆಸೆಟ್ಗೆ ಅಪ್ಲಿಕೇಶನ್ಸ್ ಆಗ್ತಾ ಇದ್ದಾರೆ ಕ್ಯಾಂಡಿಡೇಟ್ಸು ಬೇಗ ಅಪ್ಲಿಕೇಶನ್ ಫಿಲ್ ಮಾಡ್ಕೊಳ್ಳಿ. ಹಾಗೆಯೇ ಒಂದಕ್ಕಿಂತ ಹೆಚ್ಚು ಸ್ನಾತಕೋತ್ತರ ಪದವಿ ಪಡೆದಿರುವ ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ವಿಷಯ ಮಾತ್ರ ಕೆಸೆಟ್ ಪರೀಕ್ಷೆ ತೆಗೆದುಕೊಳ್ಳಲು ಅವಕಾಶ ಇದೆ ಅಂತ ಹೇಳಿದ್ದಾರೆ. ಇವಾಗ ಯಾರಾದರೂ ಕ್ಯಾಂಡಿಡೇಟ್ಸು ಸ್ನಾತಕೋತ್ತರ ಪದವಿಲಿ ನೀವು MBA ಅಥವಾ MCOM ಎರಡೂ ಕೋರ್ಸ್ಗಳನ್ನ ನೀವು ಮಾಡಿದ್ದೀರಾ ಅಂತ ಅಂದರೆ ನೀವು ಕೆಸೆಟ್ ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಯಾವುದಾದ್ರೂ ಒಂದು ಕೋರ್ಸ್ನ ಮಾತ್ರ ಸೆಲೆಕ್ಟ್ ಮಾಡಬೇಕಾಗುತ್ತೆ. MCOM ಆದರೂ ನೀವು ಸೆಲೆಕ್ಟ್ ಮಾಡ್ಕೊಬೋದು, MBA ಏನಾದರೂ ಮಾಡ್ಬೋದು, ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಎರಡನ್ನೂ ಒಟ್ಟಿಗೆ ನೀವು ಹಾಕೋವಾಗಿಲ್ಲ ಅಂತ ಹೇಳಿದ್ದಾರೆ. ಯಾವುದಾದ್ರೂ ಒಂದು ಕೋರ್ಸ್ನ ನೀವು ಹಾಕಿ ಅದರಲ್ಲೇ ನೀವು ಕೆಸೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಬೇಕು ಅಂತಲೂ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ. ನೀವು ನೋಟಿಫಿಕೇಶನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕೆಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದೆಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ತುಂಬಾ ಇದೆ. ಇದನ್ನೆಲ್ಲ ನೀಟಾಗಿ ನೀವೇ ಒಂದ್ಸಲ ಅಧಿಸೂಚನೆನ ಡೌನ್ಲೋಡ್ ಮಾಡ್ಕೊಂಡು ಒಂದು 2-3 ಸಲ ನೀಟಾಗಿ ಓದಿದ್ರೆ ನಿಮಗೆ ಏನೇನು ಇನ್ಸ್ಟ್ರಕ್ಷನ್ ಇದೆ, ಹಾಗೆ ಏನೇನು ಫಾಲೋ ಮಾಡಬೇಕು ಎಕ್ಸಾಮ್ಗೆ ಹೋಗೋಕ್ಕೂ ಮುಂಚೆನೇ, ಮತ್ತು ಆಲ್ ಟಿಕೆಟ್ ಯಾವಾಗ ಬಿಡ್ತಾರೆ, ನೀವು ಅವಾಗವಾಗ ವೆಬ್ಸೈಟ್ನ ಚೆಕ್ ಮಾಡಬೇಕಾ, ಇದನ್ನೆಲ್ಲ ನೀಟಾಗಿ ನೀವೇ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಒಂದ್ಸಲ ನೀಟಾಗಿ ಡೌನ್ಲೋಡ್ ಮಾಡಿಕೊಂಡು ಅಧಿಸೂಚನೆ ನೀಟಾಗಿ ಒಂದ್ಸಲ ಓದ್ಕೊಂಡು ಅದಾದಮೇಲೆ ಅಪ್ಲಿಕೇಶನ್ ಫಿಲ್ ಮಾಡಿ. ಕೆಸೆಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಯಾವುದಾದ್ರೂ ಮಿಸ್ ಆಗಿದ್ದರೆ ಅಥವಾ ಯಾವುದಾದ್ರೂ ಹೇಳಿಲ್ಲ ಅಂತಂದರೆ ಕೆಲವೊಂದೆಲ್ಲ ಇನ್ಸ್ಟ್ರಕ್ಷನ್ ಕೆಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದೆಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ಹೇಳಿಲ್ಲ. ಯಾಕಂದರೆ ನೀವೇ ಒಂದ್ಸಲ ಅಧಿಸೂಚನೆ ಡೌನ್ಲೋಡ್ ಮಾಡ್ಕೊಂಡು ನೀವೇ ಓದ್ಕೊಳ್ಳಿ. ಯಾಕಂದರೆ ಎಲ್ಲ ತುಂಬ ಜಾಸ್ತಿ ಇದೆ. ಎಲ್ಲನೂ ಇನ್ಸ್ಟ್ರಕ್ಷನ್ ಹೇಳ್ಕೊಂಡು ಹೋಗ್ತಾ ಇದ್ದರೆ ವಿಡಿಯೋ 1 hour 2 hour ವೀಡಿಯೋನೇ ಆಗೋಗ್ಬಿಡುತ್ತೆ. ಹಾಗಾಗಿ ಕೆಲವೊಂದೆಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ಹೇಳಿಲ್ಲ ಅಂತ ಅಂದರೆ ಅದನ್ನು ನೀಟಾಗಿ ನೀವೇ ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೀಟಾಗಿ ನೀವೇ ಓದ್ಕೊಳ್ಳಿ. ಯಾರಾದರೂ ಕೆಸೆಟ್ಗೆ ಅಪ್ಲಿಕೇಶನ್ಸ್ ಹಾಕಬೇಕು ಅಂತ ವೆಯ್ಟ್ ಮಾಡ್ತಿರೋರಿಗೆ ವೀಡಿಯೋನ ಶೇರ್ ಮಾಡಿ, ಅವರು ಹೆಲ್ಪ್ ಆಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಕೆಸೆಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ, ಒಂದ್ಸಲ ಚೆಕ್ ಮಾಡಿ. ಹಾಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ಯೂಸ್ ಆಗೋರಿಗೆ ವೀಡಿಯೋನ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಏನಾದರೂ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದ್ರು ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.